ಸಕ್ಕರೆ ಬೂರ ಸಕ್ಕರೆ ಆದ್ರೆ ಸಕ್ಕರೆನ ಮಿಕ್ಸಿ ಫ್ರೆಶ್ ತೆಂಗಿನಕಾಯಿ ತುರಿದಿರೋದು ಹಾಕ್ತಾ ಇದೀನಿ. ಯಾರಿದ ನಮ್ಮ ಮನೇಲಿ ರಾಹುಲ್ ಅಲ್ಲ ಪ್ರಮೋದ. 5 ಕೆಜಿ 10 ಕೆಜಿ ಕಜ್ಜಾಯ ನಾವು ಮನೇಲೆ ಇಡಕ್ಕಂದ್ರೆ ಇಷ್ಟು ದೊಡ್ಡದು ಮಾಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಅತ್ತೆ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಅಂದರೆ ಫುಡ್ ವ್ಲಾಗೇ ಮಾಡ್ತೀನಿ. ಸೊ ನಾನು ರಿಲೇಟೆಡ್ ಫುಡ್ಡೇ ವ್ಲಾಗ್ ಮಾಡೋದು ಜಾಸ್ತಿ. ಸೊ ಫುಡ್ ವ್ಲಾಗಲ್ಲಿ ಏನಂದರೆ ಲಾಸ್ಟ್ ಟೈಮ್ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ದೆ. ಸೊ ಇವತ್ತರ ಸ್ವೀಟ್ ಫುಡ್ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಸ್ವೀಟ್ ಅನ್ನಂದರೆ ರವೆದಲ್ಲಿ ರವೆ ಉಂಡೆ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ರವೆ ಉಂಡೆ ಮಾಡೋದು ಮನೇಲೆ ಈಸಿ. ಸ್ವೀಟ್ ತುಂಬ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಆದರೆ ಸೊ ನೀವು ಮನೇಲೇ ರವೆ ಉಂಡೆ ಮಾಡ್ಕೊಂಡು ತಿನ್ಬೋದು. ಇವ್ರ ಕೈಲೇ ಮಾಡ್ಸೋಣ ಅಂದ್ಬಿಟ್ಟು ಇವತ್ತು ಫುಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗೆ ರವೆ ಉಂಡೆ ಮಾಡೋದು ಮನೇಲಿ ಅಂತ. ಅವರು ನಾನು ಇಬ್ರು ಸೇರಿ ತೋರಿಸ್ಕೊಡ್ತೀವಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ. ಸೊ 3 ಕಪ್ ರವೆ ಹಾಕೊಂಡಿದ್ದೀನಿ. ರವೆ ಬಂದು ಚಿರೋಟಿ ರವೆ, ನಾರ್ಮಲ್ ರವೆ ತೊಗೊಂಡಿದ್ದೀನಿ. ಆಮೇಲೆ ತುರಿದಿರೋ ಫ್ರೆಶ್ ಕೊಬ್ಬರಿ ತೊಗೊಂಡಿದ್ದೀನಿ. ಆಮೇಲೆ ಇದು ಏಲಕ್ಕಿ ಮತ್ತು ಒಂಚೂರು ಲವಂಗು, ಅದನ್ನು ಒಂಚೂರು ಪುಡಿ ಮಾಡಿಕೊಂಡು ಚಚ್ಕೊಂಡಿದ್ದೀನಿ. ಆಮೇಲೆ ಒಂಚೂರು 1 ಕಪ್ ತುಪ್ಪ, ಆಮೇಲೆ ಒಂದು 3 ಕಪ್ ಅಷ್ಟು ಶುಗರ್. ಈ ಕಪ್ಪಲ್ಲಿ ನಾನು 3 ಕಪ್ಸ್ ಹಾಕೊಂಡಿದ್ದೀನಿ ಶುಗರು. ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ಆದಮೇಲೆ ತುಪ್ಪ ಹಾಕ್ಕೊಂಡು ಹುರಿಬೇಕು. ಸೊ ಅವರು 5 ಮಿನಿಟ್ಸ್ವರೆಗೂ ಹಾಗೆ ಹುರಿತಾ ಇದ್ದಾರೆ. ಸೊ ಅದಕ್ಕೆ ಬಾಣಲೆಲ್ಲ ಆಲ್ರೆಡಿ ಹಾಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ ನಾವು. ಕೆಂಪು ಹುರಿದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೊರದ್ರೆ ಇನ್ನೂ ಚೆನ್ನಾಗಿ ಗಮ್ ಅನ್ನುತ್ತೆ. ಸೊ ಇದು ಫಸ್ಟ್ 5 ಮಿನಿಟ್ಸ್ ಹುರ್ಕೋಬೇಕು ಹಂಗೇನೆ ಅಲ್ವಾ. ಸೊ ಆಮೇಲೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಹುರಿಯೋದು. ಸೊ 1 ಕಪ್ ಹಾಲು ತೊಗೊಂಡಿದ್ದೀನಿ. ಸೊ ಇಷ್ಟು ಹಾಲು. ಕೆಲವರು ನೀರಲ್ಲಿ ಮಾಡ್ತಾರೆ, ನೀರಲ್ಲಿ ಮಾಡಬಾರ್ದು. ನೀರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ನಾವು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಂಡು ಹಾಲಿನ ಕೈ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಉಂಡೆ ಮಾಡ್ತಾ ಇದ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಒಂದು ವಾರ ಇಟ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕ್ಬೇಕು, ಒಣ ಕೊಬ್ಬರಿಗಿನ್ನ ಹಸಿ ಕೊಬ್ಬರಿ ಚೆನ್ನಾಗಿರುತ್ತೆ. ತೆಂಗಿನಕಾಯಿ. ಸೊ ಇದು ಫ್ರೆಶ್ ಹಸಿ ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ. ಯಾರು ತುರಿತಾ ಇರೋದು ಅಂತ ನಿಮಗೆ ನನ್ನ ಬ್ರದರ್ ಇನ್ನು ಎಷ್ಟು ಚೆನ್ನಾಗಿ ತುರಿತಿದ್ದಾರೆ. ಹಾಯ್ ಹೇಳ. ಹಾಯ್ ಫ್ರೆಂಡ್ಸ್. ರಾಹುಲ್ ಯಾರಿದ ನಮ್ಮ ಮನೇಲಿ ರಾಹುಲ್ ಅಲ್ಲ ಪ್ರಮೋದ. ಸ್ವಲ್ಪ ತುರಿಯಪ್ಪ. ಈ ಸ್ವಲ್ಪ ಕೆಂಪಗಾಗ್ಬಿಟ್ರೆ ತುಪ್ಪ ಕೂರ್ಕೊಂಡು ಹಿಂದೆ ಅದೆಲ್ಲ ಹಾಕ್ಬಿಟ್ರೆ ಹುರಿಯಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನಮ್ಮ ಅತ್ತೆ ಜೊತೆ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಬ್ರು ಸೇರಿ ಒಳ್ಳೆ ಟೇಸ್ಟಿ ರೆಸಿಪೀಸ್ ಎಲ್ಲ ಮಾಡ್ತೀವಿ ಇಬ್ರು ಸೇರಿ ನಿಮಗೆ ತೋರ್ಸಕ್ಕೆ. ಸೊ ಗೈಸ್, ನಾನು ಇವಾಗ 1 ಕಪ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ಫುಲ್ 1 ಕಪ್ ತೊಗೊಂಡಿದ್ದೀನಿ. ತುಪ್ಪ ಇದ್ದಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ರವೆ ಎಲ್ಲ ಫುಲ್ ಬ್ರೌನಿಶ್ ಆಗಿದೆ. ಒಂಚೂರು ಸಾಕು. ಡ್ರೈ ಆಗಿ ಹುರಿದಿದ್ದೆ. ಇವಾಗ ತುಪ್ಪ ಹಾಕಿರೋದಕ್ಕೆ ಸ್ವಲ್ಪ ವೆಟ್ ಥರ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಸಕ್ಕರೆ ಹಾಕಿದ್ರೆ ಒಂಚೂರು ಕೈ ಬಿಡಬಾರ್ದಲ್ಲ, ಹಿಂಗೆ ಕಲಿಸ್ತಾನೆ ಇಲ್ಲ ಅಂತಂದ್ರೆ ಸೀದೋಗುತ್ತೆ. ಕೈ ಬಿಡಬಾರ್ದು. ಕೈ ಬಿಡ್ದಂಗೆ ಮಾಡಬೇಕು ಗೈಸ್. ಸೊ ಅದಕ್ಕೆ ಇವ್ರು ಒಬ್ಬರೇ ಮಾಡ್ತಿದ್ದಾರೆ. ಅವಾಗಲೂ ಒಂಚೂರು ನಾನು ಮಾಡಿದೆ. ಸೊ ಇವಾಗ ಅವರೇ ಮಾಡ್ತಿದ್ದಾರೆ. 3 ಕಪ್ಸ್ ಶುಗರ್ ಎತ್ಕೊಂಡಿದೆ, ಸಕ್ಕರೆನೂ. ಸೊ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ. ಪೂರ್ತಿ ಬೇಡ ಮುಕ್ಕಾಲ ಸೊ ಒಂಚೂರು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸೊ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಅದು ಕರಗಿ ಸಕ್ಕರೆ ಬಿಸಿ ಕರಗುತ್ತಲ್ವಾ, ಅವಾಗ ಅದು ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ನಾವು ಬೂರ ಸಕ್ಕರೆನೂ ಮಾಡಿ ಹಾಕ್ಬೋದು, ಬಟ್ ಆ ಟೇಸ್ಟೇ ಒಂಥರ ಆಗ್ಬಿಡುತ್ತೆ. ಯಾವ ಸಕ್ಕರೆ? ಬೂರ ಸಕ್ಕರೆ. ಆದ್ರೆ ಸಕ್ಕರೆನ ಮಿಕ್ಸಿ ಮಾಡಿ ಹಾಕ್ತೀವಲ್ಲ, ಅದು ಹಾಕ್ಬೋದು. ಪುಡಿ ಸಕ್ಕರೆನೂ ಹಾಕ್ಕೊಬೋದು, ಬಟ್ ಆ ಟೇಸ್ಟ್ ಬೇರೆ ಆಗ್ಬಿಡುತ್ತೆ. ನಾವು ಮನೇಲಿ ಮಾಡೋ ಥರ ಬರಲ್ಲ. ಅಂಗಡಿಗಳಲ್ಲೆಲ್ಲ ಬೂರ ಸಕ್ಕರೆನೇ ಹಾಕೋದು. ಚೂರು ಸಕ್ಕರೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಫ್ರೆಶ್ ತೆಂಗಿನಕಾಯಿ ತುರಿದಿರೋದು ಹಾಕ್ತಾ ಇದ್ದೀನಿ. ಪೂರ್ತಿ ಹಾಕ್ಲಾ? ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಷ್ಟು ಹಾಕಿದ್ರು ನಾವು ರವೆ ಉಂಡೆಗೆ ಹಸಿ ತೆಂಗಿನಕಾಯಿ ಚೆನ್ನಾಗಿರುತ್ತೆ. ಇನ್ನೂ ಬೇಕಾದ್ರೆ ಹಾಕ್ಕೊಬೋದು. ಕೆಲವರು ತೆಂಗಿನಕಾಯಿ ಇಷ್ಟಪಡಲ್ಲ, ಕೆಮ್ಮು ಅಂತಾರಲ್ಲ. ಸೊ ಅದಕ್ಕೆ ಇದೇನಂದರೆ 1 ವಾರ ಇಡ್ಬೋದು ಅಷ್ಟೇ. 1 ವಾರದವರೆಗೂ ಇಟ್ಟು ತಿನ್ಬೋದು. ಕೊಬ್ಬರಿ ಆದರೆ ಒಂದು 15 ದಿವಸದವರೆಗೂ ಇಡ್ತೀವಿ.
ಹೌದು. ಒಣ ಕೊಬ್ಬರಿ ಅಲ್ವಾ, ಅದು ಡ್ರೈ ಆಗಿರುತ್ತೆ. ಇದು ಹಸಿ ತೆಂಗಿನಕಾಯಿ ಅಲ್ವಾ, ಅದು ಫ್ರೆಶ್ ಆಗಿರುತ್ತೆ. ವರಮಹಾಲಕ್ಷ್ಮಿಗೆಲ್ಲ ಮನೇಲೇ ಮಾಡ್ತೀವಲ್ಲ, ಚಕ್ಲಿ, ನಿಪ್ಪಟ್ಟು, ಪ್ರತಿಯೊಂದು ನಾವೇನು ಅಂಗಡಿಯಿಂದ ತರೋದೇ ಇಲ್ಲ. ಇವಾಗೆಲ್ಲ ಎಲ್ಲ ಅಂಗಡಿಯಿಂದ ತರೋದಾಗಿದೆ, ಎಲ್ಲ ಕೆಲಸದ ಬ್ಯುಸಿನಲ್ಲಿ. ಲೈಕ್ ಮುಂಚೆ ಎಲ್ಲ ಹಬ್ಬದ ಟೈಮಲ್ಲೆಲ್ಲ ಏನೇನ್ ಮಾಡ್ತಿದ್ರಿ? ಹಬ್ಬದ ಟೈಮಲ್ಲಿ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, 5-5 kg 10 kg ಕಜ್ಜಾಯ ನಾವು ಮನೇಲೇ ಕುಟ್ಟಿ ಮಾಡ್ಕೊತಾ ಇದ್ವಿ. ಅವಾಗ ನಮ್ಮ ಮದುವೆ ಆಗಿ ಬಂದಾಗ ನಾವು ಮನೇಲೇ ಕುಟ್ತಾ ಇದ್ವಿ ಅಕ್ಕಿ ಎಲ್ಲಾನು. 5 kg ಕಜ್ಜಾಯ, 10 kg ಕಜ್ಜಾಯ ನಾವೆಲ್ಲ ಎಷ್ಟು ಮಾಡ್ತಾ ಇದ್ವಿ ಅವಾಗ. ಸೂಪರ್. ಎಲ್ಲ ಹಬ್ಬಗಳು ಬಂತು. ಈ ಪಿತೃಪಕ್ಷದ ಟೈಮಲ್ಲಿ ದೊಡ್ಡ ದೊಡ್ಡ ಡಬ್ಬಗಳಲ್ಲಿ 10 kg ಡಬ್ಬಗಳಲ್ಲಿ ಮುಕ್ಕಾಲು ಡಬ್ಬ ತುಂಬಿಸಿಡ್ತಾ ಇದ್ವಿ, ಮಾಡ್ಬಿಟ್ಟು ಒಂದು ವಾರ ಮುಂಚೆನೆ. ಎಲ್ಲ ಸ್ವೀಟ್ಸು, ಖಾರ ಎಲ್ಲನಾ? ಹೌದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಇದು ಲಾಸ್ಟ್ ಏಲಕ್ಕಿ ಮತ್ತೆ ಒಂಚೂರು ಲೋಂಗ್ನ ಫುಲ್ಲು ಚಚ್ಕೊಂಡಿದ್ವಲ್ಲ, ಸೊ ಅದನ್ನ ಹಾಕ್ತಾ ಇದ್ದೀನಿ. 5 ನಿಮಿಷ ತಿರುಗಿಸಿದ್ರೆ ರೆಡಿ ಫಾರ್ ಲಡ್ಡು. ಇಬ್ರು ಕುತ್ಕೊಂಡು ಲಡ್ಡು ಮಾಡೋಣ. 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾ? ಹೌದು. ನಾವು ಸಕ್ಕರೆ ಎಲ್ಲ ಕರಗ್ತಾ ಇದೆಲ್ಲ ಬಿಸಿಗೆ, ಅದು ಕರಗಬೇಕು ಸ್ವಲ್ಪ. ಹೌದು. ಸೊ ಅವಾಗಲೇ ಸಕ್ಕರೆಗಳೆಲ್ಲ ಸಕ್ಕರೆ ಹಾಗಾಗೆ ಇತ್ತು. ಸೊ ಇವಾಗ ನಾವು ಅದು ತಿರುಗಿಸ್ತಾ ಇರೋದಕ್ಕೆ ಎಲ್ಲ ಕರಗ್ತಾ ಇದೆ, ಮತ್ತೆ ಸ್ವಲ್ಪ ಪಾಕ ಥರ ಗಟ್ಟಿ ಆಗ್ತಾ ಇದೆ. ಇದು ಕಟ್ಟೋದಕ್ಕೆ ಉಂಡೆ. ಹಾಲು ಹಾಕ್ಬಿಟ್ರೆ ರವೆ ಉಂಡೆ ರೆಡಿ. ಲೈಕ್ ಕಟ್ಟಕ್ಕೆ ಈಸಿ ಆಗುತ್ತೆ. ಬಿಸಿ ಹಾಲು ಹಾಕಿದ್ರೆ ಚಂದ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡಿ. ನಿಮಗೆ ಯಾವ ಥರ ಉಂಡೆ ಕಟ್ಟಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿ ಪೀಸಾಗಿ ಚಿಕ್ಕ ಚಿಕ್ಕದಾಗಿ ಇಟ್ಕೋಬೋದು, ಇಲ್ಲ ಹೆಂಗಾದ್ರೂ ಬೇಕು, ನಿಮ್ಗೆ ಕಂಫರ್ಟಬಲ್ ಹೆಂಗಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಉಂಡೆ ಮಾಡಬೇಕಷ್ಟೇ. ಸೊ ನೋಡಿ ಹೆಂಗೆ ಮಾಡ್ತೀವಿ ಅಂತ ಇಬ್ರು ಸೇರಿ. ಒಂಚೂರು ತುಪ್ಪ ಹಾಕ್ಕೋಬೇಕಾಯ್ತು. ಇಲ್ಲ, ಹಾಲು ಫ್ರೈ ಮಾಡಿ. ಇದನ್ನೆಲ್ಲ ಕೆಲವರು ನೀರು ಹಾಕ್ತಾರೆ, ನೀರು ಹಾಕ್ಬಾರ್ದು, ಹಾಲು ಹಾಕ್ಕೊಂಡು ಮಾಡಬೇಕು. ನೋಡಿ ಗೈಸ್, ಹಾಲು ಕೈಗೆಲ್ಲ ಅಂಟ್ಕೊಂಡು ಸ್ಮೆಲ್ ಮಾತ್ರ ಸಕರಾಗಿ ಬರ್ತಿದೆ. ಫಸ್ಟ್ ಟೇಸ್ಟ್ ಮಾಡೋರು ಇವತ್ತು ಯಾರು ಗೊತ್ತಾ? ಪ್ರಮೋದ. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಮಾಡ್ಕೊಳ್ಳಿ, ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಮಾಡ್ಕೊಳ್ಳಿ. ನಾವು ಹಬ್ಬಗಳಿಗೆ ಅಂದ್ರೆ ಸಣ್ಣದ್ ಮಾಡ್ತೀವಿ, ಎಲ್ಲರಿಗೂ ಹಂಚ್ಬೇಕಲ್ವಾ, ಅದಕ್ಕೆ. ಪೂಜೆಗೆಲ್ಲ ಇಡಕಂದ್ರೆ ಇಷ್ಟು ದೊಡ್ಡದು ಮಾಡ್ತೀವಿ. ತಿನ್ನಕಲ್ವಾ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಫೇವ್ರೆಟ್ ಮನೆ ತಿಂಡೀಸ್, ಹೋಮ್ ಮೇಡ್ ಸ್ವೀಟ್ಸ್ ಯಾವ್ದು ಇಷ್ಟ ಅಂತ? ಹೌದಾ? ನನಗೆ ಸ್ವೀಟ್ಸ್ ತುಂಬಾ ಇಷ್ಟ ಗೈಸ್. ಐ ಲವ್, ತುಂಬಾ ಇಷ್ಟ. ಏನೂ ಇಲ್ಲ ಅಂದ್ರೆ ಮನೇಲಿ ಸಕ್ಕರೆ ಎತ್ಕೊಂಡು ತಿಂತೀನಿ, ಅಷ್ಟು ಇಷ್ಟ ನನಗೆ ಸ್ವೀಟ್ಸು. ಸೊ ನಿಮ್ಮ ಮನೇಲಿ ನಿಮಗೆ ಏನೇನು ಮನೆ ತಿಂಡೀಸ್, ಮನೇಲಿ ಮಾಡೋ ಸ್ವೀಟ್ಸ್ ನಿಮ್ಗೆ ಏನು ಇಷ್ಟ ಅಂತ ಕಮೆಂಟ್ ಮಾಡಿ. ದೊಡ್ಡ ಊರಿನಲ್ಲಿ ಹುರಿದ್ಬಿಟ್ರೆ ಅದೇನಾಗುತ್ತೆ, ಸೀದೋಗುತ್ತೆ, ಕಲರ್ ಚೇಂಜ್ ಆಗ್ಬಿಟ್ರೆ ರವೆ ಉಂಡೆದು ಬ್ಲಾಕ್ ಕಲರ್ ಬಂದ್ಬಿಡುತ್ತೆ. ನೋಡಿ ಇವಾಗ ನಾನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಹುರಿದ್ನಲ್ವಾ, ಸೊ ಕಲರ್ ಡಿಫ್ರೆಂಟ್ ಆಗಿದೆ. ಮತ್ತೆ ಆಮೇಲೆ ಇನ್ನೊಂದು ತೆಂಗಿನಕಾಯಿ ಕೆಳಗಡೆ ತುರಿದಿರೋದು ಎತ್ಕೊಂಡಿಲ್ಲ, ಬರೀ ಮೇಲ್ಗಡೆ. ಸೊ ಅದು ವೈಟ್ ಕಲರ್ ಬರ್ತಾ ಇದೆ. ಹೌದು. ಫುಲ್ ಕೆಳಗಡೆ ತುರಿದಿದ್ರೆ ಒಂಚೂರು ಬ್ರೌನಿಶ್ದು ಎದ್ದಿಗೆ ಮಿಕ್ಸ್ ಆಗಿದ್ರೆ. ನಾವು ಕೊಬ್ಬರಿ ಮಿಠಾಯಿಗೂ ಅಷ್ಟೇನೆ, ಬರೀ ಮೇಲ್ಗಡೆ ಮಾತ್ರ ಯೂಸ್ ಮಾಡ್ಕೊಬೇಕು, ಅವಾಗ ಬೆಳ್ಳಗೆ ಬರುತ್ತೆ. ಉಪ್ಸಾರು ಮುದ್ದೆ ನಿಮ್ಗೆಲ್ಲ ಇಷ್ಟನಾ? ಇಷ್ಟ ಅಂದ್ರೆ ಕಮೆಂಟ್ ಮಾಡಿ. ಉಪ್ಸಾರು ಮುದ್ದೆ ಸಾಕಾಗಿರುತ್ತೆ. ಅವರೆಕಾಳು ಕಾಲ ಹೋಗೋಷ್ಟರಲ್ಲಿ ಮಾಡ್ಬಿಡೋಣ. ಇವಾಗ ಅವರೆಕಾಳು ಸೀಸನ್ ಅಲ್ಲ. ಹೌದು. ಸೊ ಅದು ಮುಗಿಯೋಷ್ಟಲ್ಲಿ ಉಪ್ಸಾರು ಮುದ್ದೆ, ಅವರೆಕಾಳು ಉಪ್ಸಾರು ಸೊಪ್ಪು ಮುದ್ದೆ, ಮಂಡ್ಯ ಸ್ಟೈಲ್. ಇವಾಗ ಗೈಸ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಮಾಡಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಥರ ಫುಡ್ ಬೇಕು ಫುಡ್ ಕೇಳಿ ಕಮೆಂಟ್ ಮಾಡಿ. ಸೊ ಇವಾಗ ಟೇಸ್ಟ್ ಮಾಡ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ. ಸಕ್ಕತ್ತಾಗಿದೆ. ಕರೆಕ್ಟು. ಸ್ವೀಟ್ ಮಾತ್ರ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ರವೆಗೆ ಸಖತ್ತಾಗಿ ಮಿಕ್ಸ್ ಆಗಿದೆ. ಆ ಡ್ರೈ ಫ್ರೂಟ್ಸ್ ಹಾಕಿರೋದಕ್ಕೆ ಇನ್ನೂ ಟೇಸ್ಟಿ ಆಗಿದೆ. ಅದು ನನ್ನ ಬ್ಯಾಗ್ ಸಿಗುತ್ತೆ ತಿನ್ಬೇಕಾರೆ. ಐ ಲವ್ ಸ್ವೀಟ್ಸ್. ನಿಮಗೆ ಸ್ವೀಟ್ಸ್ ಇಷ್ಟನಾ? ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.